ಬಹುಶಃ ಇದಕ್ಕಿಂತ ಉತ್ತಮವಾಗಿರುವಂಥ ಸಂತೋಷ, ನೆಮ್ಮದಿ ನಮಗೆ ಬೇರೆ ಯಾವುದೂ ಸಿಗದೇ ಇರ್ಬೋದು. ಯಾಕಂದರೆ ನಾವೇ ನೆಟ್ಟಿರುವಂಥ ಸಸ್ಯಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಫಲ ಬಿಡಲಿಕ್ಕೆ ಶುರುವಾಗ್ತಾ ಇದೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಿಟ್ಟೇಮಿರಿಯಲ್ಲಿ ಕಳೆದ 5 ವರ್ಷಗಳಿಂದ ನಮ್ಮ ಸತತ ಪ್ರಯತ್ನ ಮತ್ತು ಶಾಲಾ ಶಿಕ್ಷಕರ ಮತ್ತು ಮಕ್ಕಳ ಒಂದು ಸಹಯೋಗದಲ್ಲಿ ನೆಟ್ಟಿರುವಂಥ ಬಹುಪಾಲು ಸಸಿಗಳು ಇವತ್ತು ಮರಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಪರಿಸರ ಸಂರಕ್ಷಣೆಗಾಗಿ ನಾವು ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಈ ಗಿಡಗಳು ನೋಡ್ತಾ ಇದ್ರೆ ನಾವು ಪರಿಸರಕ್ಕೋಸ್ಕರ ನಮ್ಮ ಉಸಿರಿಗಾಗಿ ಹಸಿರು ಟ್ರಸ್ಟ್ ನಾವು ಸ್ಥಾಪನೆ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು. ನಿಂತಹ ಗಿಡಗಳು ಇವತ್ತು ಫಲ ಕೊಡ್ತದೆ. ಇದು ನಮ್ಮೆಲ್ಲರ ಸಂಕಲ್ಪದ ಫಲ. The intention of Pushpagagi Asru is to bring the local environment back, trying to build local biodiversity as it is. So the efforts of Pushpagagi Asru in association with the various volunteers along with the support of the school teachers and the children, this much of green environment has come within the school campus. So ultimately the entire schools turned as a green school. ಹಸಿರು ಯಜ್ಞ ಕಾರ್ಯಕ್ರಮದಡಿಯಲ್ಲಿ ಹಲವಾರು ಹಣ್ಣಿನ ಗಿಡಗಳನ್ನು 3 ವರ್ಷದ ಹಿಂದೆ ಹಾಕಿದ್ದೀವಿ. ಆ ಹಣ್ಣಿನ ಗಿಡಗಳು ಈಗ ಕಾಯಿ ಬಿಡುವಂತಕ್ಕೆ ಬಂದಿದ್ದು, ಇದು ಉಸಿರಿಗಾಗಿ ಹೆಸರು ಟ್ರಸ್ಟ್ನ ನಿರಂತರ ಪರಿಶ್ರಮ ಹಾಗೂ ಇಲ್ಲಿನ ಶಾಲೆಯ ಸಹಕಾರದಿಂದ ಆಗಿದೆ ಅನ್ನೋದನ್ನು ನಾವು ಮರಿಬಾರ್ದು. ಈ ವಸತಿ ಶಾಲೆಗಳಲ್ಲಿ ಪ್ರಮುಖವಾಗಿ 3 ರೀತಿಯಾಗಿರೋ ಸಸ್ಯಗಳನ್ನ ಹಾಕ್ತೀವಿ. ಒಂದು ಸ್ಥಳೀಯವಾಗಿ ಬೆಳೆಯುವಂಥ ಸಸ್ಯಗಳು, ಫಲ ಅಥವಾ ಹಣ್ಣು ಬಿಡುವಂಥ ಸಸ್ಯಗಳು, ಮತ್ತು ಜೊತೆಗೆ ಆರ್ನಮೆಂಟಲ್ ಸ್ಯಾಪ್ಲಿಂಗ್ ಅಂದರೆ ಅಲಂಕಾರಿಕ ಸಸ್ಯಗಳನ್ನು ಹಾಕಿ ಎಂಟೈರ್ ಸ್ಕೂಲ್ ಕ್ಯಾಂಪಸ್ ಏನಿದೆಯೋ ಅದನ್ನು ಸ್ವಚ್ಛ, ಹಸಿರು ಮತ್ತು ಅಲಂಕಾರಿಕ ಸಸ್ಯಗಳಿಂದ ತುಂಬಿ ತುಳುಕುವಂಥ ಒಂದು ಪ್ರಯತ್ನವೇ ನಮ್ಮ ಹಸಿರು ಯಜ್ಞ.